ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ಬಂದು ಮಕ್ಕಳ ಕಲಿಕೆ ವಿಚಾರದಲ್ಲಿ ನಾನು ಹೇಳ್ತೀನಿ. ಮಕ್ಕಳಿಗೆ ಕಲಿಸೋದಿದೆಯಲ್ಲ, ಅದು ಸುಲಭವಾದ ಮಾತೇ ಅಲ್ಲ ಸ್ನೇಹಿತರೆ. ಅದು ತುಂಬಾ ಕಷ್ಟ ಇದೆ. ಒಂದೊಂದು ಮಕ್ಕಳು ಒಂದೊಂದು ಥರ ಓದ್ತಾರೆ. ನಾನು ಶಿಕ್ಷಕಳಾಗಿ ಹೇಳೋದು ಅಂದರೆ, ಕೆಲವು ಮಕ್ಕಳು ತುಂಟತನ ಜಾಸ್ತಿ, ಕೆಲವು ಮಕ್ಕಳು ತುಂಬ ಅಳೋದು ಓದಬೇಕಾದ್ರೆ, ಕೆಲವು ಮಕ್ಕಳು ಸೋಂಬೇರಿತನ ತೋರಿಸ್ತಾರೆ, ಕೆಲವು ಮಕ್ಕಳು ಹತ್ರ ಬಂದರೆ ಸಾಕು ಏನಾದರೂ ಒಂದು ನೆಪ ಹೇಳಿ ಓಡೋಗ್ತಾರೆ. ಇಂಥ ಮಕ್ಕಳೆಲ್ಲ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಾವು ಕಲಿಸೋ ಕ್ರಮ ಚೇಂಜ್ ಆಗಬೇಕಾಗಿದೆ. ಏಕೆಂದರೆ ಯಾವತ್ತೂ ಮಕ್ಕಳಿಗೆ ಓದುವಂಥ ಒತ್ತಡ ಹೇರಬಾರ್ದು. ನಾವು ಪ್ರೀತಿಯಿಂದನೇ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಪಾಠ ಹೇಳ್ಕೊಡ್ಬೇಕಾಗುತ್ತೆ. ಮೊದಲನೇದು ಸ್ನೇಹಿತರೆ. ಎರಡನೇದು ಅಂದರೆ ಏನಂದರೆ, ನಾವು ತುಂಬ ಕಾನ್ಸಂಟ್ರೇಷನ್ ಇರೋದಿಲ್ವಲ್ಲ, ಒಂದು ಸ್ಥಿಮಿತ ಇರೋದಿಲ್ವಲ್ಲ ಮನಸ್ಥಿತಿಗಳು, ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ನೀವು ಸ್ನೇಹಿತರೆ ಒಂದು ಕುಂಚ ಕೊಡಬೇಕು, ಬಣ್ಣ ಕೊಡಬೇಕು, ಒಂದು ಚಿತ್ರಕ್ಕೆ ಬಣ್ಣ ತುಂಬಿಸು ಅಂತ ಕೊಡಬೇಕು. ಆಮೇಲೆ ಕೆಲವೊಂದು ನಿನಗಿಷ್ಟವಾದ ಚಿತ್ರಗಳನ್ನ ಬರಿ, ನಿನಗಿಷ್ಟವಾದ ಏನಿದೆಯೋ ಅದು ನೀನು ಬರಿ ಅಂತ ಒಂದು 10 ನಿಮಿಷ ಕೊಡಬೇಕು ಸ್ನೇಹಿತರೆ. ನಂತರ ಅವ್ರಿಗೆ ಓದಿಸ್ತಾ ಹೋಗಬೇಕು. ಖಂಡಿತ ಓದ್ತಾರೆ. ಕೆಲವು ಅಳ್ತಾರಲ್ಲ ಮಕ್ಕಳೇ, ಕೆಲವರು ಅಳ್ತಾರಲ್ಲ ಸ್ನೇಹಿತರೆ, ಅಂಥವ್ರಿಗೆ ಏನು ಹೇಳಬೇಕು ಅಂತಂದರೆ, ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ, ನಿನಗೆ ಏನು ಇಷ್ಟನೋ ಅದನ್ನು ನಾನು ತಂದುಕೊಡ್ತೀನಿ, ನೀನು ಓದಿದ್ರೆ ನಾನು ಖಂಡಿತ ಸಾಯಂಕಾಲದೊಳಗೆ ನೀನೇನು ಓದ್ತೀಯೋ ಅದಕ್ಕೆ ನಾನು ತಂದುಕೊಡ್ತೀನಪ್ಪ ಅಂತ ಲಾಜಿಕಲಾಗಿ ಓದಿಸ್ಬೇಕು ಸ್ನೇಹಿತರೆ. ಈಗ ಇನ್ನೊಂದು ಮೆಮೊರಿ ಪವರ್ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂಥವ್ರಿಗೆ ಏನು ಮಾಡಬೇಕು ಅಂದರೆ, ಮೆಮೊರಿ ಪವರ್ ಇಲ್ಲ ಅನ್ನೋ ಮಕ್ಕಳಿಗೆ ಈ ಬೂದ್ ಕುಂಬಳಕಾಯಿ ಬರುತ್ತೆ, ಅದರ ರಸ, ಅದರದ್ದು ಹಲ್ವಾ ಮಾಡ್ಬೋದು ಮನೆಯಲ್ಲಿ. ಅದರ ರಸ ಕುಡಿಸ್ಬೋದು ಬೆಳಗ್ಗೆ ಎದ್ದು. ಮತ್ತು ಒಂದಲಗ ಅಂತ ಬರುತ್ತೆ, ಅದಕ್ಕೆ ಜೇನುತುಪ್ಪ ಬೆರೆಸ್ಬಿಟ್ಟು ಬೆಳಗ್ಗೆ 1 ಸ್ಪೂನ್ ಪುಡಿ ಮಾಡಿಬಿಟ್ಟು ಅದು 1 ಸ್ಪೂನ್ ಕುಡಿಸಿದ್ರೆ ಗ್ರ್ಯಾಜುಯಲಾಗಿ ಅವರಿಗೆ ಮೆಮೊರಿ ಪವರು ಬರ್ತಾ ಇರುತ್ತೆ. ಓದಿದ್ದೇ ಮರ್ತೋಗ್ತಾರೆ ಅಂತಾರೆ ಸ್ನೇಹಿತರೆ. ಓದಿದ್ದು ಮರೆದ್ರೆ ಪಾಪ ಓದಿದ್ದು ನಷ್ಟ ಆಗೋಗುತ್ತೆ. ಅಂಥ ಮಕ್ಕಳಿಗೆ ಇದನ್ನು ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಮತ್ತು ಇನ್ನೇನು ಅಂತಂದರೆ, ಕೆಲವು ಮಕ್ಕಳಂತೂ ಓದೋವಾಗ ತುಂಬಾ ನಿದ್ದೆ ಬರುತ್ತೆ, ತುಂಬಾ ನಿದ್ದೆ ಬರುತ್ತೆ, ಆ ಥರ ಮೂಡಲ್ಲಿರ್ತಾರೆ. ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಕೈಕಾಲು ಮುಖ ತಣ್ಣೀರಲ್ಲಿ ತೊಳಸ್ಬೇಕು ಸ್ನೇಹಿತರೆ. ತೊಳಸ್ಬಿಟ್ಟು ಒಂದು ಒಳ್ಳೆ ಜ್ಯೂಸ್ ಕೊಡಬೇಕು ಸ್ನೇಹಿತರೆ ಅವರಿಗೆ. ಏಕೆಂದರೆ ನಿದ್ದೆ ಬರೋದು ತಡೆಯೋದು ಅದೊಂದೇ. ನೀವೇನು ಮಾಡಬೇಕು, ಒಂದು ಒಳ್ಳೆ ಜ್ಯೂಸ್ ಕೊಡಿಸ್ಬೇಕು ಸ್ನೇಹಿತರೆ. ಆವಾಗ ಜ್ಯೂಸ್ ಮಾಡಿ ಮನೆಯಲ್ಲಿ ಕೊಡಬೇಕು. ಕುಡಿದಾಗ ಕೆಲವೊಂದು ಸ್ವಲ್ಪ ಬಾಡಿಲಿರೋ ಸೆಲ್ಲೆಲ್ಲ ಸ್ವಲ್ಪ ತಣ್ಣಗಾಗುತ್ತೆ, ಆವಾಗ ಸ್ವಲ್ಪ ನಿದ್ದೆ ಹೋಗುತ್ತೆ, ಆಗ ಅವರು ಓದೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಮತ್ತು ನಾವು ಓದಿಸ್ಬೇಕಾದ್ರೆ ಇವ್ರನ್ನೂ ಹೋಲಿಸ್ಬಾರ್ದು. ಅವನು ಹಂಗೆ ಓದ್ತಾನೆ, ಇವನು ಹಿಂಗೆ ಓದ್ತಾನೆ ಅನ್ನೋದು ಬೇಡವೇ ಬೇಡ. ಏಕೆಂದರೆ ನಿನ್ನ ಕೈಲಿ ಆಗುತ್ತೆ, ನೀನು ಮಾಡ್ತೀಯ ಕಂದ, ನೀನು ಮಾಡಬಹುದು, ನೀನು ಯಾಕೆ ಮಾಡೋಕ್ಕಾಗಲ್ಲ, ನಿನ್ನ ಕೈಲಿ ಎಲ್ಲನೂ ಸಾಧ್ಯ.